ಸರ್ ಹೆಂಗೆ ನಡೀತಾ ಇದೆ ಸರ್ ಚುನಾವಣೆ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆ ಜನತೆ ತೀರ್ಮಾನ ಮಾಡಿದ್ದಾರೆ. ಶ್ರೀಮಂತರ ದಬ್ಬಾಳಿಕೆ, ಶ್ರೀಮಂತರ ದೌರ್ಜನ್ಯ, ಅತಿ ಹೆಚ್ಚು ಜಿಲ್ಲಾಡಳಿತದ ವತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಒಂದೇ ಮನೆತನದ ಒಂದು ಅಧಿಕಾರಶಾಹಿ ದಾಹವನ್ನು ಕಡಿಮೆ ಮಾಡಬೇಕು. ಸಾಮಾನ್ಯ ಪ್ರಜೆ ಶ್ರಮಜೀವಿಯಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ ಗೆಲ್ಲಿಸಬೇಕಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲ ಇಡೀ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನತೆ ತೀರ್ಮಾನ ಮಾಡಿದೆ. ಹಾಗಾಗಿ ಇದು ಜನತೆಯ ಚುನಾವಣೆ. ಜನತೆ ಭಾರತೀಯ ಜನತಾ ಪಕ್ಷದ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ 100ಕ್ಕೆ 100 ಗೆಲ್ಲಿಸೋದ್ರ ಅನುಮಾನ ಇಲ್ಲ. ಇದು ಕಾಂಗ್ರೆಸ್ಸಿಗೆ ಎಚ್ಚರಿಕೆ ಗಂಟೆ. ಮುಂದಿನ ದಿನದಲ್ಲಿ ಅತಿ ಭ್ರಷ್ಟಾಚಾರವನ್ನು ಮಾಡಿದಂಥ ಜಿಲ್ಲೆಯ ಆಡಳಿತದ ಲೋಕಸಭಾ ಸದಸ್ಯರಿಂದ ಹಿಡಿದು ಸಚಿವ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಎಚ್ಚರಿಕೆ ಗಂಟೆ. ಅವ್ರಿಗೂ ಕೂಡ ಮುಂದಿನ 28ರಲ್ಲಿ ಸೋಲು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. BJP ಯಾವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಜನರ ಮುಂದೆ ಹೋಗುತ್ತೆ ಸರ್? BJP ನಮ್ಮ ರಾಷ್ಟ್ರದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ನಾಯಕತ್ವ ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಆಡಳಿತದ ವಿರುದ್ಧ, ಜಿಲ್ಲೆಯಲ್ಲಿ ಭ್ರಷ್ಟ ಜಿಲ್ಲಾ ಸಚಿವರ ಆಡಳಿತದ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಜನತೆ ತಿಳಿತೀವಿ. ಈಗಾಗಲೇ ಜನತೆ ಎಚ್ಚೆತ್ತಿದ್ದಾರೆ. ಜನತೆ ಇವತ್ತು ಸಾಮಾನ್ಯ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರ ಪರವಾಗಿದ್ದಾರೆ. ಸರ್, ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ವಿಚಾರವಾಗಿ ಸಾಕಷ್ಟು ಚರ್ಚೆ ಇದೆ ಸರ್. ನಿಜವಾಗ್ಲೂ ಯಾರು ಪರವಾಗಿದ್ದಾರೆ ಸರ್? ನೋಡಿ, ಬಹಳಷ್ಟು ಚುನಾವಣೆಗಳನ್ನು ಶಾಮನೂರು ಮನೆತನ ಹಾಗೂ ಕಾಂಗ್ರೆಸ್ ಮುಂದಿನ ಬಾರಿ ಅಲ್ಪಸಂಖ್ಯಾತರಿಗೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿ ಅವ್ರನ್ನ ಅಲ್ಪಸಂಖ್ಯಾತರು ಗೆಲ್ಲಿಸ್ತಾ ಬಂದರು. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿದರೆ ಈ ಕಾಂಗ್ರೆಸ್ ಹಾಗೂ ಶಾಮನೂರು ಮನೆತನದವರು ಯಾವತ್ತೂ ಕೂಡ ನಮಗೆ ಅಧಿಕಾರ ಕೊಡಲ್ಲ, ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದರೆ 100ಕ್ಕೆ 100 ಅವರ ಮತ ಪಕ್ಷೇತರ ಅಭ್ಯರ್ಥಿಗಳು ಏನು ಅಲ್ಪಸಂಖ್ಯಾತ ನಿಂತಿದ್ದಾರೆ ಅವರು ಪಡಿತಾರೆ. ಇನ್ನು ಕಾಂಗ್ರೆಸ್ ಮತ್ತು ಶಾಮನೂರು ಮನೆತನದ ಮೇಲೆ ದ್ವೇಷ ಇರತಕ್ಕಂಥ ಅಲ್ಪಸಂಖ್ಯಾತರು 100ಕ್ಕೆ 100 BJPಗೆ ಮತವನ್ನು ಕೊಡ್ತಾರೆ. ಎಷ್ಟು ಅಂತರದಿಂದ BJP ಗೆಲ್ಬೋದು ಸರ್? ಈಗಿನ ವಾತಾವರಣದಲ್ಲಿ 15,000ಕ್ಕೂ ಹೆಚ್ಚು ಮತಗಳಿಂದ BJP ಗೆಲ್ಲುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.